ಓಕೆ, ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಅವರು ಕಳಿಸಿರುವಂಥ ಒಂದು ಸ್ಪೆಷಲ್ ಬಾಕ್ಸ್ ಇದೆ. ಗಮನಿಸ್ತಾ ಇದ್ದೀರಾ, ಇನ್ಫಿನಿಕ್ಸ್ ಅವರು GT ಸೀರೀಸ್ನ ಒಂದು ಹೊಸ ಸ್ಮಾರ್ಟ್ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಇನ್ಫಿನಿಕ್ಸ್ GT 10 Pro ಅಂತ. ನೀವು ನಂಬಲ್ಲ, ಈ ಸ್ಮಾರ್ಟ್ಫೋನನ್ನು ಕೇವಲ 20,000 ರೂಪಾಯಿಗೆ ಲಾಂಚ್ ಮಾಡ್ತಾ ಇರುವಂಥದ್ದು. ಬ್ಯಾಂಕ್ ಆಫರೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಕೇವಲ 18,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಸ್ಪೆಸಿಫಿಕೇಶನ್ ನೋಡಿ, ಬೆಲೆ ನೋಡಿ, ಲಿಟ್ರಲಿ ಶಾಕ್ ಆಯಿತು ನನಗೆ. ಈ ಇನ್ಫಿನಿಕ್ಸ್ ಅವರು ಅದು ಹೆಂಗೆ ಎಷ್ಟು ಕಡಿಮೆಗೆ ಈ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ ಅಂತ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈ ಪ್ರೈಸ್ ರೇಂಜ್ಗೆ ಈ ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಗಮನಿಸ್ತಾ ಇದ್ದೀರಾ, ಈ ಒಂದು ಸ್ಪೆಷಲ್ ಬಾಕ್ಸ್ ನಿಮಗೆ ಈ ರೀತಿ ನೋಡಕ್ಕೆ ಸಿಗ್ತಾ ಇರುವಂಥದ್ದು. ಇನ್ಫಿನಿಕ್ಸ್ ಅವರೇ ಕನ್ಫರ್ಮ್ ಮಾಡಿರೋ ಪ್ರಕಾರ ನೀವೇನಾದರೂ ಸ್ಟಾರ್ಟಿಂಗ್ಗೆ ಈ ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡಿದ್ರಿ ಅಂತ ಅಂದರೆ ನಿಮಗೂ ಕೂಡ ಇದೇ ರೀತಿ ಸ್ಪೆಷಲ್ ಬಾಕ್ಸಲ್ಲೇ ಕಳಿಸ್ಕೊಡ್ತಾರಂತೆ. ಓಕೆ, ಡೈರೆಕ್ಟಾಗಿ ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ. ಈ ಬಾಕ್ಸ್ಗಳು ಆ್ಯಕ್ಚುಲಿ 2 ಬಾಕ್ಸ್ ಇದೆ ಆಯಿತಾ. ಗಮನಿಸ್ತಾ ಇದ್ದೀರಾ, ಒಂದು ನಾರ್ಮಲ್ ಫೋನಿನ ಬಾಕ್ಸು, ಇನ್ನೊಂದು ಕೆಲವೊಂದು ಗೇಮಿಂಗ್ ಕಿಟ್ಟನ್ನು ಈ ಒಂದು ಬಾಕ್ಸ್ಗಳು ಹಾಕ್ಕೊಟ್ಟಿದ್ದಾರೆ. ಫಸ್ಟು ಈ ಏನು ಗೇಮಿಂಗ್ ಕಿಟ್ ಇದೆ ಅದನ್ನು ಓಪನ್ ಮಾಡೋಣ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ನಮಗೆ ಟ್ರಿಗರ್ ಕಾಣ್ತಾ ಇದೆ ಮತ್ತು ಇನ್ನೊಂದು ಕ್ಯಾವಿಯರ್ ಬಾಕ್ಸ್ ಸಿಗ್ತಾ ಇರುವಂಥದ್ದು. ಈ ಒಂದು ಜಿಪ್ಪನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಇನ್ನೊಂದು ಬಾಕ್ಸ್ ಇದೆ. ಅದರೊಳಗಡೆ ನಿಮಗೆ ಫಿಂಗರ್ ಸ್ಲೀವನ್ನು ಕೊಟ್ಟಿರುವಂಥದ್ದು. ಗೇಮರ್ಸ್ಗಳಿಗೆ ಯೂಸ್ ಆಗುತ್ತೆ, ಸ್ವೆಟ್ಟೆಲ್ಲ ಜಾಸ್ತಿ ಆಗುತ್ತೆ ಅಂದರೆ ಈ ರೀತಿ ಫಿಂಗರ್ ಸ್ಲೀವನ್ನು ಯೂಸ್ ಮಾಡ್ಬೋದು. ಅದನ್ನು ಬಿಟ್ಟರೆ ಆಗಲೇ ಹೇಳ್ದಂಗೆ ಟ್ರಿಗರ್ಸ್ಗಳು ಕೊಟ್ಟಿದ್ದಾರೆ ಆಯಿತಾ. 4 ಬಟನ್ನ ಟ್ರಿಗರ್ಸು, ಒಂದು ಒಳ್ಳೆ ಕ್ವಾಲಿಟಿಯ ಟ್ರಿಗರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಮೇಲೂ ಕೂಡ GT ಲೋಗೋ ಕೂಡ ಹಾಕಿದ್ದಾರೆ. ಓಕೆ, ನಾವು ಡೈರೆಕ್ಟಾಗಿ ಈ ಒಂದು ನಾರ್ಮಲ್ ಬಾಕ್ಸಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ಯುನೀಕ್ ಬಾಕ್ಸ್ ಅಂತ ಅನ್ಬೋದು. ಇದನ್ನು ಓಪನ್ ಮಾಡೋದಕ್ಕೆ ಸ್ಲೈಡ್ ಮಾಡಬೇಕಾಗುತ್ತೆ. ಸ್ಲೈಡ್ ಮಾಡಿದ ತಕ್ಷಣ ಏನೋ ಇನ್ಸ್ಟ್ರಕ್ಷನ್ ಗೈಡ್ ಅಂತ ಕೊಟ್ಟಿದ್ದಾರೆ. ಇದೇನಪ್ಪ ಅಂತ ಅಂದರೆ ಈ ಒಂದು ಬಾಕ್ಸನ್ನು ನಾವು ಈ ಸ್ಪೀಕರ್ನಿಂದು ಅಂದರೆ ಫೋನ್ ಸ್ಟ್ಯಾಂಡ್ ಸ್ಪೀಕರ್ ಬರುತ್ತಲ್ವಾ, ಸೊ ಆ ರೀತಿ ಯೂಸ್ ಮಾಡ್ಬೋದಂತೆ. ಅದನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದರೊಳಗಡೆ ಇನ್ನೊಂದು ಬಾಕ್ಸ್ ಇದೆ. ಅದರಲ್ಲಿ ನಮಗೆ ಒಂದು ಸ್ಟಿಕ್ಕರ್ಗಳು ಕೊಟ್ಟಿದ್ದಾರೆ, ಸಿಮ್ ಎಜೆಕ್ಷನ್ ಪಿನ್ನು ಮತ್ತು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರು, ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರು, ಜೊತೆಗೆ ಒಂದು ಟೆಂಪರ್ಡ್ ಗ್ಲಾಸನ್ನು ಕೂಡ ಅವರೇ ಕೊಟ್ಟಿರುವಂಥದ್ದು. ಲಿಟ್ರಲಿ 18,000 ರೂಪಾಯಿ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾರೆ. ನೀವು ಸಪ್ರೇಟಾಗಿ ಏನು ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಟೆಂಪರ್ಡ್ ಗ್ಲಾಸು 150-200 ರೂಪಾಯಿ ಆಗುತ್ತೆ ಅನ್ನೋದಕ್ಕೆ. ಬ್ಯಾಕ್ ಕವರ್ ಕೂಡ ಇರುವಂಥದ್ದು. ಲಿಟ್ರಲಿ ಏನೇನು ಬೇಕು ಎಲ್ಲ ಇದೆ. ನೀವು ಡೈರೆಕ್ಟ್ ಆಗಿದ್ರೆ ಕೆಳಗಡೆ ಈ ಒಂದು ಸ್ಮಾರ್ಟ್ಫೋನ್ ನಮಗೆ ನೋಡೋಕ್ಕೆ ಸಿಗ್ತದೆ. ಕ್ರೇಜಿ ಲುಕ್ ಅಂತ ಅನ್ನಿಸ್ತಾ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಆಯಿತಾ. ಈ ಫೋನ್ನ ಕೆಳಗಡೆ ನಮಗೆ 45 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ. 18,000 ರೂಪಾಯಿಗೆ ಬೆಂಕಿ ಅಂತ ಅನ್ಬೋದು. ಮತ್ತು ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲು, ಡಾಟಾ ಕೇಬಲ್. ಇದು ನಾರ್ಮಲ್ ಕೇಬಲ್ ಅಲ್ಲ, ಗೇಮರ್ಸ್ಗಳಿಗೆ ಅಂತಲೇ ಮಾಡಿರುವಂಥ ಕೇಬಲ್. ಇದರ ಮುಖಾಂತರ ನೀವು ಚಾರ್ಜ್ ಹಾಕ್ಕೊಂಡೇ ಬೇಕಾದರೆ ಗೇಮನ್ನು ಆಡಬಹುದು. ಈಸಿ ಆಗುತ್ತೆ, ತೊಂದರೆ ಆಗೋದಿಲ್ಲ ನೀವು ಗೇಮ್ ಆಡಬೇಕಾದ್ರೆ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಫೋನ್ನ ಬ್ಯಾಕ್ ಲುಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ಯೂಚರಿಸ್ಟಿಕ್ ಲುಕ್ಕನ್ನು ಹೊಂದಿರುವಂಥದ್ದು. ನಥಿಂಗ್ ಅವರು ಯುನೀಕಾಗಿ ಏನೋ ಟ್ರೈ ಮಾಡಿದ್ರು ಬಿಟ್ಟರೆ ನೆಕ್ಸ್ಟ್ ನಾನು ಯುನೀಕಾಗಿ ನೋಡಿದ್ದು ಈ ಒಂದು GT 10 Pro ಆಯಿತಾ. ಇದರಲ್ಲೂ ಕೂಡ ನಿಮಗೆ ಸಣ್ಣ LED ಕೊಟ್ಟಿದ್ದಾರೆ. ಗ್ಲಿಫ್ ಇಂಟರ್ಫೇಸ್ ರೀತಿ ಜಾಸ್ತಿ ಇಲ್ಲ. ಚಾರ್ಜ್ ಆಗೋ ಟೈಮಲ್ಲಿ ಸ್ವಲ್ಪ LED ಆನ್ ಆಗುತ್ತೆ, ಅದು ನಿಮಗೆ ತೋರಿಸ್ತಾ ಇದ್ದೀನಿ ಆಯಿತಾ. ಲುಕ್ ಮಾತ್ರ ಹೆವಿ ಅಂದರೆ ಹೆವಿ ಯುನೀಕ್ ಆಗಿದೆ. ಈಗಿನ ಜನ್ರೇಷನ್ ಮಕ್ಕಳಿಗೆ ಸಖತ್ ಇಷ್ಟ ಆಗ್ಬೋದು ನಂಗೆ ಅನ್ನಿಸ್ದಂಗೆ. ಫ್ರಂಟಲ್ಲಿ ನಮಗೆ ಗ್ಲಾಸ್ ಸಿಗ್ತಾ ಇದೆ. ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ ಮತ್ತು ಸಣ್ಣ ಪಂಚೋಲ್ ಕ್ಯಾಮ್ರಾ ಕೂಡ ಇರುವಂಥದ್ದು. ಬೆಸಲ್ ಎಷ್ಟು ಕಡಿಮೆ ಇದೆ ಅಂತ ಅಂದರೆ ಈ ಪ್ರೈಸ್ ರೇಂಜಿಗೆ ಇದು ಹೆವಿ ಯೂನಿಕ್ ಫೀಚರ್ ಅಂತ ಅನ್ನೋದು. ತುಂಬ ಕಡಿಮೆ ಬೆಸಲ್ಲು, ಯೂನಿಫಾರ್ಮ್ ಬೆಸಲ್ನ ಹೊಂದಿರುವಂಥದ್ದು. ಜೊತೆಗೆ ಫ್ರಂಟಲ್ಲಿ ಫ್ಲ್ಯಾಶ್ನ ಕೂಡ ಕೊಟ್ಟಿದ್ದಾರೆ, ಅದಕ್ಕೆ ಕಾಂಪ್ರಮೈಸ್ ಮಾಡಿಲ್ಲ. ಈ ಫೋನ್ನ ಹಿಂದ್ಗಡೆ ನೋಡಿದ ತಕ್ಷಣ ಗ್ಲಾಸ್ ಅಂತ ಅನ್ನಿಸ್ತು, ಆದರೆ ಇದು ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ. ಲುಕ್ ಮಾತ್ರ ಹೇಳಿದ್ನಲ್ಲ, ನೆಕ್ಸ್ಟ್ ಲೆವೆಲ್ ಇದೆ, ಸಕ್ಕತ್ತಾಗಿರುವಂಥದ್ದು ಆಯಿತಾ. ನಿಮಗೆ LED ಕೂಡ ಸಿಗ್ತಾರೆ. ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಕ್ವಾಡ್ LED ಫ್ಲ್ಯಾಶ್, ಅದು ರಿಂಗ್ ಲೈಟ್ ರೀತಿ ಕೂಡ ಅನಿಸುತ್ತೆ. ಫಿಂಗರ್ ಪ್ರಿಂಟ್ ನಮಗೆ ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು, ಆಪ್ಟಿಕಲ್ ಇನ್ ಡಿಸ್ಪ್ಲೇ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಫೋನ್ನ ಫ್ರೇಮ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರೇಮ್ ಆಯಿತಾ. ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೇವಲ 187 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು 8.1 mm ಥಿಕ್ನೆಸ್ಸನ್ನು ಕೂಡ ಹೊಂದಿರುವಂಥದ್ದು. ತುಂಬ ತಿನ್ನಕ್ಕೆ ಕೂಡ ಇದೆ ಆಯಿತಾ. ಸಖತ್ ಅಂದರೆ ಸಖತ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೈಸ್ ರೇಂಜಿಗೆ ಗ್ಲಾಸ್ ಪ್ಯಾಕ್ ಕೊಟ್ಟಿದ್ರೆ ಸಕ್ಕತ್ತಾಗಿರ್ತಿತ್ತು. ಪ್ಲಾಸ್ಟಿಕ್ ಫ್ರೇಮು, USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ.
ಸೂಪರ್. ಮತ್ತು ಸ್ಪೀಕರ್ ಗ್ರಿಲ್ಲು ಬಾಟಮ್ ಮತ್ತು ಮೇಲ್ಗಡೆ ಎರಡು ಸೈಡ್ ಇರುವಂಥದ್ದು ಒಂದು ಒಳ್ಳೆಯ ವಿಷಯ ಆಯಿತಾ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿದೆ. 18,000 ರೂಪಾಯಿಗೆ ಒಂದು ಒಳ್ಳೆ ಲುಕ್ಕು, ಹೆವಿ ಕಡಿಮೆ ಬೆಸಲ್ ಹೊಂದಿರುವಂಥ ಫೋನ್ ಸಿಗ್ತಾ ಇದೆ. ಗ್ಲಾಸ್ ಬ್ಯಾಕ್ ಒಂದು ಕೊಟ್ಬಿಟ್ಟಿದ್ರೆ 18,000 ರೂಪಾಯಿಗೆ ಎಲ್ಲ ಹೋಗ್ಬಿಡ್ತಿತ್ತು. ಬಟ್ ಸ್ಟಿಲ್ ಈ ಬೆಲೆಗೆ ನಂಗೆ ಅನ್ಸ್ದಂಗೆ ಮೋಸನೇ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಈ ಫೋನಲ್ಲಿ 6.67 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ನ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. ಇದು LTPO ಅಲ್ಲ. ಅವಶ್ಯಕತೆ ಇರೋ ಟೈಮಲ್ಲಿ 60 ಹರ್ಟ್ಸು 90 ಹರ್ಟ್ಸು 120 ಹರ್ಟ್ಸಲ್ಲಿ ಸ್ವಿಚ್ ಆಗುತ್ತೆ. ಇದು ಹೆವಿ ಬ್ರೈಟಾಗಿ ಕೂಡ ಇರುವಂಥದ್ದು. ಸುಮಾರು 900 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಬಿಸಿಲಿಗೆ ಹೋದ್ರೂ ಕೂಡ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ. ಬ್ಲ್ಯಾಕ್ಸ್ ಎಲ್ಲ ಹೆವಿ ಡೀಪ್ ಬ್ಲ್ಯಾಕ್ ಇದೆ. ವಿಂಗ್ ಆಂಗಲ್ ತುಂಬ ಚೆನ್ನಾಗಿರುವಂಥದ್ದು. 18,000 ರೂಪಾಯಿಗೆ ಅಮೋಲೆಡ್ ಡಿಸ್ಪ್ಲೇ 120 ಹರ್ಟ್ಸು ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಕಾಂಪ್ರಮೈಸ್ ಅಷ್ಟೊಂದು ಆಗಿಲ್ಲ ಇದರಲ್ಲಿ. ಇನ್ನು ಈ ಫೋನ್ನ ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮ್ ಮತ್ತು 256 GB ಸ್ಟೋರೇಜು. 18,000 ರೂಪಾಯಿಗೆ 8 GB ರ್ಯಾಮು 256 GB ಸ್ಟೋರೇಜ್ ಅಂತ ಅಂದರೆ ಸೂಪರ್ ಅನ್ಬೋದು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮು. ಓಕೆ, ನಾರ್ಮಲಿ ಯಾವ ಫೋನ್ ತೊಗೊಂಡ್ರೂ ಕೂಡ ಇದೇ ರ್ಯಾಮ್ ಸಿಗುತ್ತೆ. ಜೊತೆಗೆ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು ಆಯಿತಾ. ಅಪ್ ಟು 16 GB ತನಕ ರ್ಯಾಮ್ ಎಕ್ಸ್ಟೆಂಡ್ ಆಗುತ್ತೆ. ಮತ್ತು ಇದರಲ್ಲಿರುವಂಥ ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು ಲಿಟ್ರಲಿ ಫ್ಲ್ಯಾಗ್ಶಿಪ್ ಲೆವೆಲ್ನ UFS 3.1 ಸ್ಟೋರೇಜು. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವು ಬ್ರ್ಯಾಂಡ್ಗಳು 18,000 ಪ್ರೈಸ್ ರೇಂಜಲ್ಲಿ UFS 3.1 ಸ್ಟೋರೇಜನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇನ್ಫಿನಿಕ್ಸ್ ಕೂಡ ಒಂದು ಅಂತ ಅನ್ಬೋದಾಯ್ತಾ. ಅದಷ್ಟೇ ಅಲ್ಲ, ಈ ಫೋನ್ಲಿರುವಂಥ ಪ್ರೊಸೆಸರ್ ಕೂಡ ಅಷ್ಟೇ ಆಯಿತಾ. ಈ ಪ್ರೈಸ್ ರೇಂಜಿಗೆ ಸದ್ಯಕ್ಕೆ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಈ ಪ್ರೈಸ್ ರೇಂಜಿಗೆ ಸದ್ಯಕ್ಕೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಫೋನ್ ಸಿಗುವುದಿಲ್ಲ. ಡೈಮೆನ್ಸಿಟಿ 8050 5G ಪ್ರೊಸೆಸರ್. 18,000 ರೂಪಾಯಿಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥದ್ದು ದೇವರಣೆ ಸದ್ಯಕ್ಕಂತೂ ಸಿಗಲ್ಲ. ಫ್ಯೂಚರ್ನಲ್ಲಿ ಬೇರೆಯವ್ರು ಲಾಂಚ್ ಮಾಡಿದ್ರು ಮಾಡ್ಬೋದು. ನಾನು AnTuTu ಬೆಂಚ್ಮಾರ್ಕ್ ಚೆಕ್ ಮಾಡ್ದಂಗೆ ಲಿಟ್ರಲಿ 7 ಲಕ್ಷ ತನಕ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. 7 ಲಕ್ಷ ಹೈಯರ್ ಮಿಡ್ ಎಂಡ್ ಅಂತ ಅನ್ಬೋದು ಆಯಿತಾ. ಲಿಟ್ರಲಿ ಒಂಥರ ಕ್ಲೋಸ್ ಟು ಫ್ಲ್ಯಾಗ್ಶಿಪ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಯಾವ ಗೇಮನ್ನು ಬೇಕಾದರೂ ಫುಲ್ ಹೈ ಸೆಟ್ಟಿಂಗಲ್ಲೇ ಆಡ್ಕೊಬೋದು. ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಯಾವ ಅಪ್ಲಿಕೇಶನ್ ಬೇಕಾದ್ರೂ ತುಂಬ ಸ್ಮೂತಾಗಿ ರನ್ ಆಗುತ್ತೆ. ಈ ಫೋನಲ್ಲಿ ತುಂಬ ಸ್ಮೂತ್ ಆಗಿದೆ. ನಾನು ಯೂಸ್ ಮಾಡ್ದಂಗೆ ಹೆವಿ ಸ್ಮೂತಾಗಿ ಕೆಲಸವನ್ನು ಮಾಡ್ತಿರುವಂಥದ್ದು. ಆಪ್ಟಿಮೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೊಸೆಸರ್ ಕಾಂಪ್ರಮೈಸ್ ಇಲ್ಲವೇ ಇಲ್ಲ. ಈ ಬೆಲೆಗೆ ಸದ್ಯಕ್ಕೆ ಹೇಳಿದ್ನಲ್ಲ, ಹೆವಿ ಪವರ್ಫುಲ್ ಆಗಿರುವಂಥ ಫೋನ್. ಇನ್ನು ಈ ಫೋನ್ನ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಇದರಲ್ಲಿ ನಾಮಕಾವಸ್ಥೆ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೇನ್ ಸೆನ್ಸಾರ್ ಬಂದುಬಿಟ್ಟು 108 MP ಮೇನ್ ಸೆನ್ಸಾರ್. ಇದು ಯಾವುದೇ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ಹೊಂದಿಲ್ಲ. ನಾರ್ಮಲ್ ಸೆನ್ಸಾರು 108 MP ಅಂದ್ಬಿಟ್ಟು ಬೆಂಕಿ ಅಂತ ಅನ್ಕೊಂಬಿಡಿ, ಮೆಗಾಪಿಕ್ಸೆಲ್ ಮ್ಯಾಟ್ರ್ ಆಗೋದಿಲ್ಲ. ಬಟ್ ಕ್ಲಾರಿಟಿ ಚೆನ್ನಾಗಿದೆ. ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ, ಸೂಪರ್ನಲ್ಲ ಓಕೆ ಅಂತೀನಿ. ಅದನ್ನು ಬಿಟ್ಟರೆ ಇನ್ನೂ 2 ಸೆನ್ಸಾರ್ ಕೊಟ್ಟಿದ್ದಾರೆ. ಯಾವುದೊಂದು ಸ್ಪೆಸಿಫೈಯೇ ಮಾಡಿಲ್ಲ. ನಂಗನ್ನಿಸ್ತಾ ಒಂದು AI ಸೆನ್ಸಾರ್ ಆಗಿರುತ್ತೆ ಮತ್ತು ಇದೊಂದು ಡೆಪ್ತ್ ಸೆನ್ಸಾರ್ ಆಗಿರ್ಬೋದು. ಮ್ಯಾಕ್ರೋ ಆಪ್ಷನ್ ನನಗೆ ಎಲ್ಲೂ ಕ್ಯಾಮ್ರಾದಲ್ಲಿ ಸಿಕ್ಕಿಲ್ಲ. ಸೊ ಈ ಕಾರಣದಿಂದ ಮ್ಯಾಕ್ರೋ ಲೆನ್ಸ್ ಇಲ್ಲ ಅಂತ ಕಾಣ್ತಾ ಇದೆ ನಂಗನ್ನಿಸ್ತಂಗೆ. ಮಾಡೋ ಕೆಲಸ ಎಲ್ಲ, ಸುಮ್ಮನೆ 2 ಸೆನ್ಸಾರ್ ಕೊಟ್ಟಿದ್ದಾರೆ. ಒಟ್ಟಿಗೆ ಮೈನ್ ಸೆನ್ಸಾರ್ ಪರವಾಗಿಲ್ಲ ಅಂತೀನಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 32 MP ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿದೆ. ಚೆನ್ನಾಗಿದೆ, ಒಂಥರ ಚೆನ್ನಾಗಿ ಕಾಣೋ ರೀತಿ. ಆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಕಾಣೋ ರೀತಿ ಫೋಟೋವನ್ನು ತೆಗಿಯುತ್ತೆ. ಇಂಪ್ರೂವ್ ಆಗಿದೆ ಈ ಪ್ರೈಸ್ ರೇಂಜಿಗೆ. ಇನ್ಫಿನಿಕ್ಸ್ ಕ್ಯಾಮ್ರಾ ವೈಸ್ ಒಂದು ತುಂಬ ಇಂಪ್ರೂವ್ ಆಗ್ತಾ ಇದ್ದಾರೆ. ಈ ರೇರ್ ಕ್ಯಾಮ್ರಾ ಲೋ ಲೈಟಲ್ಲೂ ಪರವಾಗಿಲ್ಲ. ಒಂದು ಲೆವೆಲ್ಲಿಗೆ ಲಾಂಗ್ ಎಕ್ಸ್ಪೋಜರ್ ಶಾರ್ಟ್ ತೆಗೆದ್ಬಿಟ್ಟು ಒಂದು ಒಳ್ಳೆ ಕ್ವಾಲಿಟಿ ಫೋಟೋನ ತೆಗಿತಾರೆ. ಡೇ ಲೈಟಲ್ಲಂತೂ ಚೆನ್ನಾಗಿದೆ. ಆ ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು ಆಯಿತಾ. 2 ತೋರಿಸಿದ್ದೀನಿ. ಈ ರೇರ್ ಕ್ಯಾಮ್ರಾ ಏನಿದೆ ಅದು 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ಫುಲ್ HD ಅಂದರೆ ಫುಲ್ HD 2K ರೆಸೊಲ್ಯೂಷನ್. ಸ್ವಲ್ಪ ಫುಲ್ HDಗಿಂತ ಸ್ವಲ್ಪ ಜಾಸ್ತಿ ಅಷ್ಟೇ, ಬೇರೆ ಏನಿಲ್ಲ. ಸೊ ವಿಡಿಯೋ ಕ್ವಾಲಿಟಿನೂ ಪರವಾಗಿಲ್ಲ ಅಂತ ಅನ್ನಿಸ್ತು. ಕ್ಯಾಮ್ರಾ ನಾನು ಹೆವಿ ಇಂಪ್ರೆಸಿವ್ ಅಂತನಲ್ಲ, ಪರವಾಗಿಲ್ಲ ಅಂತೀನಿ. ಇನ್ನು ಈ ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ನೋಡ್ತಾ ಇದ್ದೀರಾ. ಆಪ್ಟಿಕಲ್ ಇನ್ ಡಿಸ್ಪ್ಲೇ ಆಯಿತಾ. 18,000 ಪ್ರೈಸ್ ರೇಂಜಲ್ಲಿ ಕೆಲವು ಸ್ಮಾರ್ಟ್ಫೋನ್ಗಳಲ್ಲಿ ನಿಮಗೆ ಈ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗುತ್ತೆ. ಇದು ಕೂಡ ಒಂದು ಅದರಲ್ಲಿ. ಮತ್ತು ಫೇಸ್ ಅನ್ಲಾಕ್ ಸಹ ಇರುವಂಥದ್ದು. ಫೇಸ್ ಅನ್ಲಾಕ್ ಕೂಡ ತುಂಬ ಫಾಸ್ಟ್ ಆಗಿದೆ. ತೋರಿಸ್ತಾ ಇದ್ದೀನಿ ನಾನು ನಿಮಗೆ, ನೋಡ್ತಾ ಇದ್ದೀರಾ. ಯೋಚನೆ ಮಾಡುತ್ತೆ. ಫೇಸ್ ಸ್ಟ್ರೈಟ್ ಆಗಿದ್ರೆ ನೋಡಿ, ಓಪನ್ ಆಯಿತು. ಹೆವಿ ಫಾಸ್ಟ್ ಆಗಿದೆ ಮಾತ್ರ. ಇನ್ನು ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಸ್ಟ್ಯಾಂಡರ್ಡು. ಮತ್ತು ಬಾಕ್ಸ್ ಒಳಗೇ 45 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ ಆಯಿತಾ. 45 ವ್ಯಾಟ್. ಇದರಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿಲ್ಲ. ಅವ್ರು ಮಾಡ್ಬೋದಾಗಿತ್ತು. ಪ್ರೊಸೆಸರ್ ಕೊಟ್ಟು ಚಾರ್ಜರ್ ಕಡಿಮೆ ಮಾಡೋದು, ರ್ಯಾಮ್ ಅಥವಾ ಇನ್ನೊಂದೇನೋ ಕಡಿಮೆ ಮಾಡೋದು ಮಾಡ್ಬೋದಾಗಿತ್ತು. ಆದರೆ ಇನ್ಫಿನಿಕ್ಸ್ ಅವ್ರು ಮಾಡಿಲ್ಲ.
ನನಗೆ ಈ ಬ್ರ್ಯಾಂಡು ಹೆವಿ ಅಂದರೆ ಹೆವಿಗೆ ಇಂಪ್ರೂವೈಸೇಷನ್ ಲೆವೆಲಲ್ಲಿ ನಂಬರ್ 1 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ತುಂಬ ಜನಕ್ಕೆ ಈ ಬ್ರ್ಯಾಂಡ್ ಯಾವುದು ಅಂತಲೇ ಗೊತ್ತಿರಲ್ಲ, ಬಟ್ ಸ್ಟಿಲ್ ಸ್ಪೆಕ್ ವೈಸ್ ಅಂತೂ ಸಕ್ಕದಾಗಿ ಕೊಡ್ತಾ ಇದ್ದಾರೆ. ಅದು ಹೆಂಗೆ ಅಂತ ಗೊತ್ತಿಲ್ಲ ಆದರೆ ಆಯಿತಾ. ಚಾರ್ಜರ್ 40 ತುಂಬ ಫಾಸ್ಟಾಗಿ ಚಾರ್ಜ್ ಕೂಡ ಆಗುತ್ತೆ. ಇನ್ನು OS ಬಂತು ಅಂತ ಅಂದರೆ ಇದರಲ್ಲಿ ಆ್ಯಂಡ್ರಾಯ್ಡ್ 13 ಬೇಸ್ ಮೇಲೆ ರನ್ ಆಗ್ತಿರುವಂಥ XOS ಇರುವಂಥದ್ದು ಇನ್ಫಿನಿಕ್ಸ್ ಅವ್ರದ್ದೇ OS ಕ್ಲೀನ್ ಆಗಿದೆ. ಯಾವುದೇ ಬ್ಲೂಟ್ವೇರ್ಸನ್ನು ಕೊಟ್ಟಿಲ್ಲ ಅವ್ರು ಕೆಲವೊಂದು ಅಪ್ಲಿಕೇಶನ್ ಬಿಟ್ಟರೆ ಯಾವುದೇ ಥರ್ಡ್ ಪಾರ್ಟಿ ಬ್ಲೂಟ್ವೇರ್ಸ್ಗಳು ನಿಮಗೆ ಈ ಒಂದು ಫೋನಲ್ಲಿ ಸಿಗ್ತಿಲ್ಲ. ತುಂಬ ಸ್ಮೂತಾಗಿ ಮಾಡಿದ್ದಾರೆ. ಏನಕ್ಕೆ ಅಂತ ಹಿಂಗೆ ಅಂತ ಗೊತ್ತಿಲ್ಲ, ಈ ಫೋನ್ ತುಂಬ ಸ್ಮೂತಾಗಿದೆ. ಒಂದು ಪವರ್ ಜಾಸ್ತಿ ಇರೋದ್ರಿಂದ ಮತ್ತು 120 Hz ಇರೋದ್ರಿಂದ ಹೆವಿ ಸ್ಮೂತ್ ಫೀಲ್ ಕೊಡುತ್ತೆ. OS ಅಷ್ಟಕ್ಕಷ್ಟೇ ನನಗೇನಂತ ಬೆಂಕಿ ನಂಗೆ ಪರ್ಸ್ನಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಇಷ್ಟ ಆಗುತ್ತೆ. ಕ್ಲೋಸ್ ಟು ಸ್ಟಾಕ್ ಆ್ಯಂಡ್ರಾಯ್ಡ್ ಮಾಡಿದ್ದಾರೆ. ಐಕಾನ್ಸನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಇದು ಗೇಮಿಂಗ್ ಫೋನ್ ಆಗಿರೋದ್ರಿಂದ ನೋಡ್ತಾ ಇದ್ದೀರಾ, ಈ ಫ್ರಂಟ್ ಲೋಗೋ ಆಗಿರ್ಬೋದು, ಐಕಾನ್ಸ್ ಎಲ್ಲ ಕೆಲವೊಂದನ್ನು ಚೇಂಜ್ ಮಾಡಿದ್ದಾರೆ. ಮತ್ತು ಇವ್ರು ಹೇಳೋ ಪ್ರಕಾರ, ಇವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ 1 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಡ್ತಾರಂತೆ ಕನ್ಫರ್ಮ್ ಮುಂದೆ ವರ್ಷ, ಮತ್ತು 1-2 ರಿಂದ 3 ವರ್ಷ ಸೆಕ್ಯೂರಿಟಿ ಪ್ಯಾಚಸ್ ಕೂಡ ನಿಮಗೆ ಇದಕ್ಕೆ ಸಿಗುತ್ತೆ. ಇನ್ಫಿನಿಕ್ಸ್ ಅವ್ರು 1 ವರ್ಷ ಕೊಟ್ಟಿರೋ ದೊಡ್ಡ ವಿಷಯ ನಂಗೆ ಅನ್ನಿಸ್ತಂಗೆ. ಆ್ಯಂಡ್ರಾಯ್ಡ್ 14 ಅಂತೂ ಬರುತ್ತೆ. ಅದೊಂದು ಬೇಜಾರಾಯ್ತು. ಇನ್ನೊಂದು ಅಟ್ಲೀಸ್ಟ್ 2 ವರ್ಷ ಕೊಟ್ಟಿದ್ರೆ ಸೂಪರ್ ಆಗಿರ್ತಿತ್ತು. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರ್, ಬಾಟಮ್ ಫೈರಿಂಗ್ ಒಂದು ಮತ್ತು ಇನ್ನೊಂದು ಮೇಲ್ಗಡೆ 2 ಸ್ಟೀರಿಯೋ ರೀತಿ ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ, ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಅದನ್ನು ಬಿಟ್ಟರೆ ಈ ಫೋನಲ್ಲಿ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6 ಕೂಡ ಇರುವಂಥದ್ದು ಮತ್ತು ಬ್ಲೂಟೂತ್ 5.2 ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಸೂಪರ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಬ್ಯಾಕ್ ಲೈಟ್ ಎಫೆಕ್ಟ್ ಏನು ಕೊಟ್ಟಿದ್ದಾರೆ ಅದನ್ನು ನೀವು ಕಸ್ಟಮೈಸ್ ಕೂಡ ಮಾಡ್ಬೋದು. ಸೆಟ್ಟಿಂಗಲ್ಲಿ ನೀವು ಹೋದರೆ ಇನ್ಕಮಿಂಗ್ ಕಾಲ್ ಬಂದಾಗ ಇಲ್ಲಿ ಲೈಟ್ ಬರೋ ರೀತಿ, ನೋಟಿಫಿಕೇಶನ್ LED ರೀತಿ, ಚಾರ್ಜ್ ಆಗಿದಾಗ ಬರೋ ರೀತಿ, ಅದನ್ನೆಲ್ಲ ನೀವು ಕಸ್ಟಮೈಸ್ ಬೇಕು ಅಂದರೆ ಆಫ್ ಕೂಡ ಮಾಡ್ಕೊಬೋದು. ಫೋನ್ ಸ್ಟಾರ್ಟ್ ಆದಾಗ ಬರುತ್ತೆ, ಗೇಮ್ ಓಡ್ಗೋದಾಗ ಬರುತ್ತೆ. ಸೊ ಅದನ್ನೆಲ್ಲ ನೀವು ಕಸ್ಟಮೈಸ್ ಮಾಡ್ಕೊಬೋದು. ಅದನ್ನು ಬಿಟ್ಟರೆ ಏನೂ ಇಲ್ಲ ಆಯಿತಾ. ಯೂಸ್ ಕೇಸಸ್ ಅಂತ ಏನೂ ಇಲ್ಲ, ನಥಿಂಗ್ ರೀತಿ ಫುಲ್ ಜಾಸ್ತಿ LED ಎಲ್ಲ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಇಷ್ಟು ಕೊಟ್ಟಿದ್ದಾರೆ. ಸೊ ಕೆಲವು ಜನಕ್ಕೆ ಅದು ಯೂಸ್ ಆಗ್ಬೋದೇನೋ. ಆಲ್ಮೋಸ್ಟ್ ಯಾವ ವಿಷಯದಲ್ಲೂ ಕೂಡ ಇನ್ಫಿನಿಕ್ಸ್ ಅವರು ಕಾಂಪ್ರಮೈಸನ್ನು ಮಾಡಿಲ್ಲ. ಮೆಜಾರಿಟಿ ಸ್ಪೆಸಿಫಿಕೇಷನ್ ವೈಸು ಎಲ್ಲದರಲ್ಲೂ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿ ಕೊಟ್ಟಿದ್ದಾರೆ. ಫಸ್ಟು ಲುಕ್ಕು, ಡಿಸೈನ್ ಮತ್ತು ಲುಕ್ಕು. ಗ್ಲಾಸ್ ಪ್ಯಾಕ್ ಕೊಟ್ಟಿಲ್ಲ ಹೌದು, ಬಟ್ ಲುಕ್ ಮಾತ್ರ ಬೆಂಕಿ ಇದೆ. ಫ್ರಂಟಲ್ಲಿ ಬೆಸಲ್ಸ್ ಕೂಡ ತುಂಬ ಕಡಿಮೆ ಇರುವಂಥ ಡಿಸ್ಪ್ಲೇ ಚೆನ್ನಾಗಿದೆ. AMOLED 120Hz ಇನ್ನೇನು ಬೇಕು. ಇನ್ನೂ ರ್ಯಾಮ್ ಮತ್ತು ಸ್ಟೋರೇಜ್ ಜಾಸ್ತಿ ಕೊಟ್ಟಿದ್ದಾರೆ. UFS 3.1 ಕೊಟ್ಟಿರುವಂಥದ್ದು ಪ್ಲಸ್ ಪಾಯಿಂಟ್. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಕ್ಯಾಮ್ರಾ ಪರವಾಗಿಲ್ಲ. ಸೆಕ್ಯೂರಿಟಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರು. ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ 5000 mAh ಸ್ಟ್ಯಾಂಡರ್ಡು. ಲಿಟ್ರಲಿ ಸ್ಪೆಸಿಫಿಕೇಷನ್ ವೈಸು ಬೆಂಕಿ ಇದೆ ಗುರು, ಬೆಂಕಿ ಇದೆ. ಈ ಪ್ರೈಸ್ ರೇಂಜಿಗೆ ಈ ಸ್ಪೆಸಿಫಿಕೇಷನ್ ಸದ್ಯಕ್ಕಂತೂ ಯಾವ ಬ್ರ್ಯಾಂಡು ಕೊಡ್ತಿಲ್ಲ, ಯಾರೂ ಕೊಡ್ತಿಲ್ಲ. ಲಿಟ್ರಲಿ ಯಾರೂ ಕೊಡ್ತಿಲ್ಲ ನಿಮಗೆ. ಸೊ ನೋಡಿ, ಒಂದು ಒಳ್ಳೆಯ ಆಪ್ಷನ್ ಆಗಬಹುದು ಆಯಿತಾ. ಇದನ್ನು ಬಿಟ್ಟರೆ ಲಾವಾ ಅಗ್ನಿ 2 ಇದೆ ನಿಮಗೆ, ಬಟ್ ಕಂಪ್ಯಾರಿಟಿವ್ಲಿ ನನಗೆ ಅದಕ್ಕಿಂತ ಈ ಫೋನ್ ಬೆಸ್ಟ್ ಅಂತ ಅನ್ನಿಸ್ತಾ ಇದೆ ಸ್ಪೆಕ್ ವೈಸು ಆಯಿತಾ. ಬೆಂಕಿ ಇವರು ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಫೋನ್ ಸದ್ಯಕ್ಕಂತೂ ಸಿಗಲ್ಲ. ಸಕಲ ಮಾಡಿದ್ರೆ ನೋಡಿ, ಇನ್ಫಿನಿಕ್ಸ್ ಬ್ರ್ಯಾಂಡ್ ಮ್ಯಾಟ್ರ್ ಆಗಲ್ಲ ಅಂದರೆ ನೋಡಿ, ಒಂದು ಆಪ್ಷನ್ ಇಟ್ಕೊಬೋದು. ಪರ್ಸ್ನಲಿ ಸದ್ಯಕ್ಕೆ ಫಸ್ಟ್ ಇಂಪ್ರೆಷನ್ನಲ್ಲಿ ಈ ಫೋನ್ ನಂಗೆ ತುಂಬ ಇಷ್ಟ ಆಯಿತು. ನೋಡೋಣ, ಆದರೆ ಇದ್ರ ಬಗ್ಗೆ ಒಂದು ಇನ್ಡೆಪ್ತ್ ವಿಡಿಯೋ ಅಥವಾ ಕಂಪ್ಯಾರಿಸನ್ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ಪೆಕ್ ವೈಸ್ ಅಂತೂ 18,000 ರೂಪಾಯಿ ಮೋಸನೇ ಇಲ್ಲ. ನೋಡೋಣ ಲಾಂಗ್ ಟರ್ಮ್ ಯೂಸೇಜಲ್ಲಿ ಹೆಂಗೆ ಅನಿಸುತ್ತೆ ಅಂತ ನೋಡೋಣ, ಆದರೆ ನಿಮಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್. ಸೊ ಇದಿಷ್ಟು ಈ ಒಂದು ಇನ್ಫಿನಿಕ್ಸ್ GT 10 Pro ಸ್ಮಾರ್ಟ್ಫೋನ್ನ ಬಗ್ಗೆ. ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ನನಗೇನೋ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ IT ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.